ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರೋದು MBR ರಿಯಲ್ ಸ್ಟೋರೀಸ್. ಇವತ್ತೊಂದು ನಾವು ಗೋ ಮಂದಿರಕ್ಕೆ ಬಂದಿದ್ದೆವು. ಅವ್ರ ಜೊತೆ ಮಾತಾಡಿ ಅದೇ ಥರ 9 ಗ್ರಹಗಳು ಇರ್ತಾವಂತ. 9 ಗ್ರಹಗಳಿಗೆ 9 ದೇವರು ಇರ್ತಾರೆ. ಮತ್ತು ಅದೇ ಥರ ಏನದಂದರೆ ಗಿಡಗಳು ಇರ್ತಾವೆ. ಅದರ ಮಹತ್ವ ಏನು ಡಿಟೇಲಾಗಿ ಕೇಳಿ ಅವ್ರ ಜೊತೆ ಮಾತಾಡಿ ನೀವು ತಿಳಿಸ್ತೀನಿ. ಬನ್ನಿ, ತಮ್ಮ ಪರಿಚಯ ಹೇಳಿ ಸರ್. ನಾನು ಡಾಕ್ಟರ್ ದತ್ತಾತ್ರೇಯ ಕುಲಕರ್ಣಿ, ಸ್ವದೇಶಿ ಗೋ ಮಂದಿರ ಭಾಲ್ಕಿ. ನಾನು ಪರಮ ಪೂಜ್ಯ ಶಹೀದ್ ರಾಜೀವ್ ದೀಕ್ಷಿತ್ರವರ ಶಿಷ್ಯ ಹಾಗೂ ಗೋ ಮಂದಿರ ಇದೆ ಇದು ನಮ್ಮದು. ಅವರು ಹೇಳಿದ ಕನಸಿನ ಭಾರತ ಯಾವ ರೀತಿ ಭಾರತ ಇರಬೇಕು ಅಂದರೆ ಗೋ ಆಧಾರಿತ ಭಾರತ ಇರಬೇಕು. ಗೋ ಆಧಾರಿತ ಕೃಷಿ, ಗೋ ಆಧಾರಿತ ಚಿಕಿತ್ಸಾ, ಗೋ ಆಧಾರಿತ ಅರ್ಥವ್ಯವಸ್ಥೆ, ಗೋ ಆಧಾರಿತ ಜೀವನ ಶೈಲಿ. ಇಂಥ ಒಂದು ಅದ್ಭುತ ಜೀವನ ನಾವು ಮಾಡಬೇಕಾದ್ರೆ ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ಗೋ ಸೇವಾ ಮಾಡಬೇಕು ಅನ್ನೋದು ಒಂದು ಉದಾಹರಣೆಗಾಗಿ ನಾವು ಇದೊಂದು ಮಾಡೆಲ್ ಮಾಡಿದ್ದೀವಿ. ಇದು ಭಾಲ್ಕಿ ಬೀದರ್ ಜಿಲ್ಲೆಯಲ್ಲಿದೆ, ಕರ್ನಾಟಕದಲ್ಲಿ ಇದೆ. ಹೌದಾ? ಈಗ ನಾನು ತೋರಿಸ್ತೀನಿ. ಫಸ್ಟ್ ಇದು ಎಂಟ್ರಿ. ಇಲ್ಲಿಂದ ನಾವು ಮೊಟ್ಟ ಮೊದಲು ಇಲ್ಲಿ ಶಿವನ ದರ್ಶನ ಮಾಡಿ, ಆಮೇಲೆ ಇಲ್ಲಿ ಧನ್ವಂತರೆ, ಆಮೇಲೆ ನವಗ್ರಹ, ಇದರದ್ದು ಒಂದೊಂದಾಗಿ ಡೀಟೇಲ್ಸ್ ಹೇಳ್ತೀನಿ. ಆಯಿತು ಸರ್. ಇವರು ಧನ್ವಂತರಿ, ಆಯುರ್ವೇದದ ದೇವರು. ಸಮುದ್ರ ಮಂಥನದಲ್ಲಿ ಧನ್ವಂತರಿ ಪ್ರಕಟ ಆಗಿದ್ದು ತಮಗೆಲ್ಲರಿಗೂ ಗೊತ್ತದ. ಅದಕ್ಕೆ ನಾವು ಉಪಾಸನ ಮಾಡ್ತೀವಿ. ಆಯುರ್ವೇದದ ವೈದ್ಯರಾಗಿದ್ದರಿಂದ ಧನ್ವಂತರಿ ಉಪಾಸನ ಮಾಡಿ ಇಲ್ಲಿಂದೇ ನಾವು ಪ್ರತಿಯೊಂದು ಪೇಷಂಟ್ಸ್ಗೆ ಅದೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಟ್ರೀಟ್ಮೆಂಟ್ ಭಾಳಷ್ಟು ಅದಾವ ಜಗತ್ತಿನಲ್ಲಿ. ಎಲ್ಲ ಥರದ ಪತಿ ಅದಾವ. ಆಯುರ್ವೇದದ, ಹೋಮಿಯೋಪತಿ ಅದ, ಯುನಾನಿ ಅದ, ನೇಚುರೋಪತಿ ಅದ, ಅಲೋಪತಿ ಅದ. ಆದ್ರೆ ಆಯುರ್ವೇದ ಶ್ರೇಷ್ಠ ಯಾಕದ? ಆಯುರ್ವೇದ ಶ್ರೇಷ್ಠ ಇದಕ್ಕದ. ಆಯುರ ವೃದ್ಧಿ ಯಾವ ರೀತಿ ಆಗ್ತದೆ ಅನ್ನೋದು ಕಲಿಸತಕ್ಕಂಥ ಶಾಸ್ತ್ರ ಕೇವಲ ಆಯುರ್ವೇದ ಅದ. ಅದರಲ್ಲಿ ಬಹಳ ಮಹತ್ವದಂತಂದರೆ ನವಗ್ರಹ ಚಿಕಿತ್ಸಾ. ನವಗ್ರಹ ಚಿಕಿತ್ಸಾ ಅಂದರೆ ಭಾಳ ಜನರಿಗೆ ಇದು ಗೊತ್ತಿಲ್ಲ. ಇವತ್ತು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ಅಂತ ಹೇಳ್ತೀವಿ. ಸೋಮವಾರ ಯಾವ ಥರ ಊಟ ಮಾಡಬೇಕು ಭಾಳ ಜನರಿಗೆ ಗೊತ್ತಿಲ್ಲ. ಸೋಮವಾರ ಯಾವ ಥರ ಬಟ್ಟೆ ಹಾಕಬೇಕು ಭಾಳ ಜನರಿಗೆ ಗೊತ್ತಿಲ್ಲ. ಈಗ ನೋಡಿ, ಇವತ್ತು ಉದಾಹರಣೆಗಾಗಿ ಮಂಗಳವಾರ ಇದೆ. ನಾನು ಮಂಗಳ ಗ್ರಹದ ಬಣ್ಣದ ಬಟ್ಟೆಯನ್ನು ನಾನು ಧರಿಸಿದ್ದೇನೆ. ಇದಕ್ಕೆ ಬಹಳ ಅದ್ಭುತ ಜ್ಯೋತಿಷ್ ಶಾಸ್ತ್ರದಲ್ಲಿ, ಆಯುರ್ವೇದದಲ್ಲಿ ಇದರ ಪರಿಚಯ ಇದೆ. ಇದರ ಪ್ರಕಾರ ನಮ್ಮ ದೇಹ ಏನಾಗ್ತದೆ, ಪ್ರತಿಕಾರ ಶಕ್ತಿ ಹೆಚ್ಚಾಗ್ತದೆ. ಹೌದಾ? ನಾಳೆ ಬುಧವಾರ ಅಂದರೆ ಗ್ರೀನ್ ಕಲರ್ ಬಟ್ಟೆ ಯೂಸ್ ಮಾಡಬೇಕು. ಗುರುವಾರ ಯೆಲ್ಲೋ ಕಲರ್ ಮಾಡಬೇಕು. ಶುಕ್ರವಾರ ಪಿಂಕ್ ಕಲರ್ ಮಾಡಬೇಕು. ಶನಿವಾರ ಪರ್ಪಲ್ ಕಲರ್ ಆರ್ ಬ್ಲ್ಯಾಕ್ ಮಾಡಬೇಕು. ರವಿವಾರ ಆರೆಂಜ್ ಮಾಡಬೇಕು. ಸೋಮವಾರ ಬೆಳ್ಳನ್ ಮಾಡಬೇಕು. ಇದೇ ಥರ ಪ್ರತಿಯೊಂದು ಗ್ರಹದ 5 ಔಷಧಿಗಳು ಬರ್ತವೆ. ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಬರ್ತದೆ. ಅದೇ ಥರ ಜ್ಯೋತಿಷ್ ಶಾಸ್ತ್ರದಲ್ಲೂ ನಾವು ಹುಟ್ಟಿದ್ದ ಯಾವುದು ನಕ್ಷತ್ರ ಇರ್ತದೆ, ಆ ನಕ್ಷತ್ರದ ಔಷಧಿ ಬರ್ತದೆ. ಅದು ಯಾವ ಗ್ರಹ ಅಂಡರ್ ಬರ್ತದೆ ಅದರದ್ದು ಔಷಧಿ ಇರ್ತದೆ. ಅದಕ್ಕೆ ಸಂಪೂರ್ಣ ಚಿಕಿತ್ಸೆ 45 ಮೆಡಿಸಿನಲ್ಲೇ ಆಗಿಬಿಡ್ತದೆ. ಇದು ಬಹಳ ಅದ್ಭುತ ಅದ. ಮತ್ತು ಇದು ಈ ದೇಶದ ಮೊಟ್ಟ ಮೊದಲನೆಯ ನವಗ್ರಹದ್ದು ಸೈಂಟಿಫಿಕ್ ಬೇಸ್ ಎವಿಡೆನ್ಸ್ಲಿಂದ ಮಾಡಿದ್ದು ನವಗ್ರಹ ಮಂದಿರ ಇದೆ. ಹೌದಾ? ಅದಕ್ಕೆ ಯಾರದೇ ಆಗಲಿ ಜನ್ಮಕುಂಡಲಿ ಏನಿರ್ತದ, ಪತ್ರಿಕಾಗಳು ಏನಿರ್ತಾವ, ಅದರಲ್ಲಿ ದೋಷಗಳು ಗೊತ್ತಾಗ್ತಾವ. ಯಾವ ಗ್ರಹ ದೋಷ ಇದೆ, ಅದು ಶರೀರದಲ್ಲಿ ದೋಷ ಬರ್ತದೆ. ವಾತು, ಪಿತ್ತ, ಕಫ, ಅದಕ್ಕೆ ರಿಲೇಟೆಡ್ ನಾವು ಅದಕ್ಕೆ ಕಂಪ್ಯಾರಿಸನ್ ಮಾಡಿ ಅವ್ರದ್ದು ಏನೇನು ಸಮಸ್ಯೆ ಅದ ಅದು ಪಂಡಿತರು ಹೇಳ್ತಾರೆ, ಜ್ಯೋತಿಷರು ಹೇಳ್ತಾರೆ, ಇದರಲ್ಲಿ ಈ ಗ್ರಹದ ಸಮಸ್ಯೆ ಇದು ಇದೆ ಅಂದಾಗ ಆ ಗ್ರಹದ ದ್ಯೋತಕವಾಗಿ, ಆ ಗ್ರಹದ ಮೇನ್ ಇಂಡಿಕೇಶನ್ ಆಗಿ ಒಂದು ಔಷಧಿ ಗಿಡ ಬರ್ತದೆ. ಅದು ಆ ಔಷಧಿ ನಾವು ಕೊಟ್ಟಿದ್ರೆ ಅದು ಯಾವುದೇ ಕಾಯಿಲೆ ಇರಲಿ ಆಟೋಮೆಟಿಕಲಿ ಕಂಟ್ರೋಲ್ದಾಗ ಬರ್ತದೆ. ಮತ್ತು ಇದು ಕಂಪ್ಲೀಟ್ ಸೈನ್ಸ್ ಅದ. ಇದರ ಹಿಂದೆ ಬಹಳ ದೊಡ್ಡ ವಿಜ್ಞಾನ ಅದ. ಬಟ್ ಇದು ಹೊರಗೆ ಬಂದಿಲ್ಲ. ಅದಕ್ಕೆ ನಾನು ಇಡೀ ದೇಶದ ಎಲ್ಲ ಆಯುರ್ವೇದ, ಹೋಮಿಯೋಪತಿ ಎಲ್ಲ ಡಾಕ್ಟರ್ಸ್ಗೂ ನಾನು ಸ್ವಾಗತ ಮಾಡ್ತೀನಿ. ಇದರ ಮೇಲೆ ಹೆಚ್ಚು ಇನ್ನೂ ರಿಸರ್ಚ್ ಮಾಡಬೇಕು. ಎಷ್ಟು ಸಂಶೋಧನೆ ಮಾಡಿದರೆ ಅಷ್ಟು ಹೊರಗೆ ಬರ್ತದೆ. ಯಾಕಂದರೆ ಹೋಮಿಯೋಪತಿ ಬಹಳ ಅದ್ಭುತ ಸೈನ್ಸ್ ಅದ. ಇಡೀ ವರ್ಲ್ಡ್ನಲ್ಲಿ 206 ದೇಶಗಳಲ್ಲಿ ಅದು ಉಪಯೋಗ ಮಾಡ್ತಾರೆ. ಹೌದಾ? ಬಹಳ ಅದ್ಭುತ ವಿಜ್ಞಾನ ಅದ ಅದು. ಅದರಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಬರ್ತದೆ. ಅಂದರೆ ರೋಗಿಯ ಲಕ್ಷಣಗಳನ್ನು ಕಲೆಕ್ಷನ್ ಮಾಡಿ ಅವ್ರದ್ದು ಮನಸ್ಸು ಹೇಗಿದೆ ಹೇಳ್ತಾರೆ, ಆ ರೀತಿಯೇ ಔಷಧಿ ಬರ್ತದೆ. ಬಟ್ ಈ ಸೈನ್ಸು ಆಲ್ರೆಡಿ ಇದರಲ್ಲಿ ಬರೆದಿದ್ದದ. ಭಾಳ ಅದ್ಭುತ ಸೈನ್ಸ್ ಅದ. ಅಂದರೆ ಯಾವ ನಕ್ಷತ್ರದಲ್ಲಿ ಯಾವ ಸಮಯದಲ್ಲಿ ಮನುಷ್ಯ ಜನ್ಮ ತೋತಾನೋ ಅವನಲ್ಲಿ ಅದೇ ಗುಣಗಳು ಬರ್ತವೆ. ಅವು ಅವ ಸಾಯತನ ಆ ಗುಣಗಳು ಇರ್ತವೆ.
ಇದು ಬಹಳ ಅದ್ಭುತ ಅದ. ಯಾಕಂದ್ರೆ ನಾನು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದಾಗ ಹೋಮಿಯೋಪತಿದಲ್ಲಿ ಮೈಂಡ್ ಸಿಂಪ್ಟಮ್ ಅಂತ ಬರ್ದಿದ್ದಿರ್ತದ, ಅದು ಸ್ಟಡಿ ಮಾಡಿದಾಗ ಮತ್ತು ಜ್ಯೋತಿಷ್ ಶಾಸ್ತ್ರದಲ್ಲೂ ಸ್ಟಡಿ ಮಾಡಿದಾಗ ವ್ಯಕ್ತಿ ಪರಿಚಯ ಹೇಗಿರ್ತದ, ಅವನ ಕ್ಯಾರೆಕ್ಟರ್ ಹೇಗಿರ್ತದ, ಅವನ ಶರೀರ ದಶಾ ಹೇಗಿರ್ತದ, ಅವೆಲ್ಲ ಸ್ಟಡಿ ಮಾಡಿದಾಗ ಬಹಳ ಅದ್ಭುತ ಅನ್ನಿಸ್ತು ಸರ್. ಇನ್ನೊಂದು ಜ್ಯೋತಿಷ್ ಶಾಸ್ತ್ರ ಮೊದಲು ಬಂದದ ಸರ್, ಇದು ಮೆಡಿಸಿನ್ದು ಸೈನ್ಸ್. ಜ್ಯೋತಿಷ್ ಶಾಸ್ತ್ರ ನಮ್ಮ ದೇಶದಲ್ಲಿ ಸನಾತನವು ಇವೆಲ್ಲ. ಆಯುರ್ವೇದನು ಹೇಗದ, ಇದಕ್ಕೆ ಹಿನ್ನೆಲೆ ನೋಡಿದ್ರೆ ನಾವು 5,000 ವರ್ಷ ಹಿನ್ನೆಲೆ ಅದ. ಹೌದಾ? ಹೋಮಿಯೋಪತಿಗೆ 250 ವರ್ಷದ ಹಿನ್ನೆಲೆ, ಅಲೋಪತಿ 200 ವರ್ಷದ ಹಿನ್ನೆಲೆ ಅದ. ಈಗೆಲ್ಲ ನೋಡಿದ್ರೆ ಆಯುರ್ವೇದ 5,000 ವರ್ಷ ಹಿನ್ನೆಲೆ ಉಳಿದ. ಅದು ದೇವರ್ಲಿಂದ ಬಂತದು ಆಯುರ್ವೇದ. ಹೌದಾ? ಧನ್ವಂತರಿನೇ ಸಾಕ್ಷಾತ್ ವಿಷ್ಣುದ ಅವತಾರ ಅಲ್ಲಿಂದ ಬಂದದು. ಅದಕ್ಕೆ ನಮ್ಮಲ್ಲಿ ಸನಾತನ ಅಂತ ಹೇಳ್ತೀವಿ ನಾವು. ಹೌದಾ? ಇದು ಯಾರು ಮನುಷ್ಯ ಇಲ್ಲಿ ಏನೋ ಕಂಡು ಹಿಡ್ದಿದ್ದಲ್ಲ. ಹಾ, ಇದರ ಮೇಲೆ ರಿಸರ್ಚ್ ಬಹಳಷ್ಟು ಆಗಿದ್ದಾವ. ಇನ್ನೂ ನಾವು ಮಾಡಬೇಕು. ನಾವು ಮಾಡಿ ಜನರಿಗೆ ಅತಿ ಕಡಿಮೆ ದುಡ್ಡಿನಲ್ಲಿ ಆದಷ್ಟು ಪುಕ್ಕಟೆಯಾಗಿನೂ ಕೊಟ್ಟರೆ ಏನು ತಪ್ಪು ಆಗಲ್ಲ. ಯಾಕಂದರೆ ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಆ ರೀತಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಆ ರೀತಿ ಮೆಡಿಕಲ್ ನಾಲೆಜ್ ಸಿಗ್ತಾ ಇಲ್ಲ. ಅದಕ್ಕೆ ಡಾಕ್ಟರ್ಸ್ ಆಗಲಿ ಕಲಿಯೋರಾಗಲಿ ನಾವಿಲ್ಲೆಲ್ಲ ಒಂದೊಂದು ದಿವಸದ ಟ್ರೈನಿಂಗ್ ಕೊಡ್ತೀವಿ. ಅದಕ್ಕೆ ನಿಮಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಅದ ಕಲೀಲಿಕ್ಕೆ ಬರೋರಿಗೆ ಸ್ವಾಗತ ಅದ, ನಾವು ಕಲಿಸ್ತೀವಿ. ಯಾಕಂದರೆ ನಮ್ದು ಒಂದೇ ಒಂದು ಅದ. ರಾಜೀವ್ ದೀಕ್ಷಿತ್ ಅವರು ಹೇಳಿದ್ದು ಒಂದೇ ಒಂದದ, ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ಬೇಕೆಲ್ಲರೂ. ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿರ್ಬೋದು. ಹೌದಾ? ಮತ್ತು ಗವ್ಯವೇದ ಅದ್ರ ಮೇಲೆ ನಾನು ರಚನೆ ಮಾಡಿದ್ದೀನಿ. ಗೋ ಆಧಾರಿತ ಕೃಷಿ, ಗೋ ಆಧಾರಿತ ಚಿಕಿತ್ಸಾ, ಗೋ ಆಧಾರಿತ ಅರ್ಥವ್ಯವಸ್ಥೆ, ಗೋ ಆಧಾರಿತ ಜೀವನ ಶೈಲಿ. ಗಾವೋ ವಿಶ್ವಸ್ಯ ಮಾತರ. ಆಕಳು ಉಳಿತಂದ್ರೆ ಈ ದೇಶ ಉಳಿತದ. ಆಕಳು ಉಳಿದಿಲ್ಲ ಅಂದ್ರೆ ಯಾರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಇದು ಮೇನ್ ಮಹತ್ವದ. ಅದಕ್ಕೆ ನಾನು ಇಡೀ ನನ್ನ ಜೀವನ ಸಮರ್ಪಣೆನೇ ಈ ಸೇವೆಗಾಗಿ ಮಾಡಿದ್ದೀನಿ. ಯಾಕಂದ್ರೆ ನನ್ನ ಗುರುವಿನ ಸೇವೆ, ಈ ದೇಶ ಸೇವೆ, ಗೋ ಸೇವೆ, ನಂದು ಲಕ್ಷ್ಯನೇ ಅದು. ಅದಕ್ಕೆ ಬಿಟ್ಟರೆ ನನಗೇನೂ ಬೇಕಾಗಿಲ್ಲ. ಹೌದಾ? ಈ ರೀತಿ ನಾನು ಒಂದೊಂದು ಗ್ರಹದ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಆಯ್ತು ಸರ್. ನಮ್ಮದು ಸೌರ್ಯಮಂಡಲದಲ್ಲಿ ಮುಖ್ಯವಾದಂತಹ ಗ್ರಹ ಸೂರ್ಯ. ಈ ಸೂರ್ಯ ಗ್ರಹ ನಮ್ಮದು ಶಾಸ್ತ್ರ ಪ್ರಕಾರ ಎಲ್ಲರ ಸೆಂಟರ್ನಲ್ಲಿ, ಮತ್ತು ವಿಶೇಷವಾಗಿ 9 ಗ್ರಹ ಒಬ್ಬರದ್ದು ಮುಖ ಒಬ್ಬರು ನೋಡಲ್ಲ. ಅದಕ್ಕೆ ಶಾಸ್ತ್ರ ಹಿನ್ನೆಲೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಭಾಳ ಅದ್ಭುತ ಅದ. ಅದು ನಾವು ಡಿಸ್ಕಷನ್ ಮಾಡಿದ್ರೆ ಭಾಳ ಲೆಂತ್ ಹೋಗ್ತದೆ. ಶಾರ್ಟ್ವಾಗಿ ಹೇಳ್ತೀನಿ. ಇದು ಸೂರ್ಯ ಗ್ರಹ. ಪ್ರತಿಯೊಂದು ಗ್ರಹಕ್ಕೆ 5 ಔಷಧಿ ಗಿಡಗಳು ಬರ್ತವೆ. ಹೌದಾ? ಈಗ ಸೂರ್ಯನ ಮುಖ್ಯವಾಗಿ ಔಷಧಿ ಗಿಡ ಅಲ್ಲಿ ಬಿಲ್ವಪತ್ರಿ, ಆ ಗಿಡ ಅದು ಬಿಲ್ವಪತ್ರಿ. ಹೌದು. ಈ ಥರ ಪ್ರತಿಯೊಂದು ಗ್ರಹದು ಔಷಧಿ ಗಿಡಗಳು ಬರ್ತವೆ. ಆಯುರ್ವೇದದಲ್ಲಿ ಇವೆಲ್ಲನೂ ಔಷಧಿನೇ ಅದಾವ, ಸೇಮ್ ಕೆಲಸ ಮಾಡ್ತದೆ. ಆದ್ರೆ ವಿಶೇಷವಾಗಿ ಸೂರ್ಯ ಯಾರ ಕುಂಡಲಿನಲ್ಲಿ ದುರ್ಬಲ ಅದನ, ಹೌದಾ? ಹೇಳ್ತಾರೆ ಜ್ಯೋತಿಷ್ ಶಾಸ್ತ್ರಜ್ಞರು, ನಿಮ್ಮ ಕುಂಡಲಿನಲ್ಲಿ ಸೂರ್ಯ ದುರ್ಬಲ ಇದ್ದಾನೆ, ಅದಕ್ಕೆ ನೀವು ಒಂದು ರತ್ನ ಹಾಕೊಳ್ಳಿ. ಎಲ್ಲರಿಗೆ ರತ್ನ ಹಾಕೊಳ್ಳೋದು ಆಗೋದಿಲ್ಲ, ಯಾಕಂದ್ರೆ ಅದು ದುಡ್ಡು ಹೆಚ್ಚಾಗ್ತದೆ. ಬಟ್ ಬೇಲ್ಪತ್ರಿ ಅಂತೂ ಫ್ರೀ ಆಗಿ ಆಗ್ಬಿಡ್ತದೆ. ಯಾಕಂದ್ರೆ ರಾಜೀವ್ ಭಾಯಿ ಅವ್ರ ಕನಸು ಒಂದೇ ಇತ್ತು, ಈ ದೇಶದ ಜನತೆಗೆ ಚಿಕಿತ್ಸೆ ಫ್ರೀಯಾಗಿ ಆಗ್ಬೇಕಂತ ಹೇಳ್ತಿದ್ರು. ಬಟ್ ಇದು ಸಂಭವ ಅವಾಗೇ ಅದ. ನಿಮ್ಮ ಚಿಕಿತ್ಸೆ ನೀವು ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಅದ. ಬೇರೆಯವ್ರ ಮೇಲೆ ಡಿಪೆಂಡ್ ಅಂದ್ರೆ ಅವ್ರು ಫೀಸ್ ತೊಗೊಳ್ಳೇಬೇಕು. ಹೌದು ಸರ್. ಹೌದಾ? ಅದಕ್ಕೆ ಸ್ವಯಂ ಚಿಕಿತ್ಸಾ, ರಾಜೀವ್ ಭಾಯಿ ಅವ್ರದ್ದು ಇಡೀ ಜೀವನ ಉದ್ದಕ್ಕೆ ಅವ್ರು ಒಂದೇ ಹೇಳ್ತಿದ್ರು, ಸ್ವಯಂ ಚಿಕಿತ್ಸೆ ಆಗಬೇಕು. ಹೌದಾ? ಸ್ವಯಂ ರೈತರಾಗಬೇಕು. ರೈತ ಅಂದ್ರೆ ಏನು? ರೈ ಅಂದ್ರೆ ಸಂಪತ್ತು, ತ ಅಂದ್ರೆ ಉಳ್ಳವನು, ಮತ್ತೆ ಎಷ್ಟು ಅಗರ್ಭ ಶ್ರೀಮಂತ ಆದವನು. ಕರೆಕ್ಟ್ ಸರ್. ಬಟ್ ಇದೆಲ್ಲ ಹೇಳ್ಕೊಡೋರು ಯಾರೂ ಇಲ್ಲ. ಅವ್ರು ಒಬ್ಬರೇ ಇದ್ರು ಇಷ್ಟೆಲ್ಲ ಹೇಳ್ಕೊಡೋರು. ಹೌದಾ? ಅದರ ನಂತರ ಯಾರೂ ಇಲ್ಲ. ಅದಕ್ಕೆ ಅಳಿಲು ಸೇವೆ ಅಂಥೇಳಿ ನಾನು ಅವ್ರು ಏನೇನು ದಾರಿ ತೋರಿಸ್ಕೊಟ್ಟಿದ್ದಾರೆ ಆ ಸೇವೆಯನ್ನು ನಾನು ಇಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಸುಮಾರು 15 ವರ್ಷ ಆಯಿತು ನಾನು ಇದು ಮಾಡ್ತಾ ಈಗಿದು ಒಂದು ಲೆವೆಲ್ಗೆ ಬಂದದ್ರಿ. ಇಲ್ಲಿ ಏನೇನದ ಅಂದರೆ ಗೌಶಾಲಾ ಇದೆ, ಇದು ನವಗ್ರಹ ಮಂದಿರ್ ಇದೆ, ಮಕ್ಕಳಿಗೆ ಆಡ್ಲಿಕ್ಕೆ ಅಂಥೇಳಿ ವಾಟರ್ ಪಾರ್ಕ್ ಇದೆ. ಹೌದಾ? ಯಾಕಂದ್ರೆ ಸುಮ್ಮನೆ ಜನ ಬಾ ಅಂದ್ರೆ ಬರೋದಿಲ್ಲ, ಮಕ್ಕಳಿಗೆ ಬರೋದು. ಮತ್ತು ಎಲ್ಲಕ್ಕಿಂತ ಕಡಿಮೆ ಐತೆ. ಈಗ ಇಂಥ ಸೀಸನ್ನಲ್ಲಿ ನಾವು ಕೇವಲ 100 ರೂಪಾಯಿಗೆ ಇಡೀ ದಿನ ಮಕ್ಕಳಿಗೆ ಆಡ್ಲಿಕ್ಕೆ ಕೊಡ್ತೀವಿ. ವಾಟರ್ ಪಾರ್ಕ್ನಲ್ಲಿ ಅಲೋಡ್ ಮಾಡ್ತೀವಿ. ಬೇರೆ ಕಡೆ ಎಲ್ಲ ಒಂದು ತಾಸಿಗೆ 200, 300 ರೂಪಾಯಿ, 400, 500 ಹಿಂಗೆ ಚಾರ್ಜ್ ಮಾಡ್ತಾರೆ. ಆದ್ರೆ ನಮ್ದು ಉದ್ದೇಶ ಏನದ, ಮಕ್ಕಳು ಮೊಬೈಲ್ ಬಿಟ್ಟು ನೀರಿನಲ್ಲಿ ಆಟ ಆಡಲಿ. ಇನ್ನೊಂದು ವಿಶೇಷವಾಗಿ ನೀರಿನಲ್ಲಿ ವಾಟರ್ ವಾಕಿಂಗ್ ಅಂತ ಹೇಳ್ತಾರೆ. ಯಾರಿಗೆ ಒಬೆಸಿಟಿ ಅದ, ಬೊಜ್ಜತನ ಭಾಳ ಅದ, ಆ ನೀರಿನಲ್ಲಿ ವಾಕಿಂಗ್ ಮಾಡಿದ್ರೆ ಅವ್ರದ್ದು ವಜ್ಜಿ ಕಡಿಮೆ ಆಗ್ತದೆ. ಆಮೇಲೆ ಇದೇನು ಲಾನ್ ಅದ, ಈ ಲಾನ್ ನಲ್ಲಿ ವಾಕಿಂಗ್ ಮಾಡಿದ್ರೂ ವಜ್ಜಿ ಕಡಿಮೆ ಆಗ್ತದೆ. BP ಶುಗರ್ ಎಲ್ಲ ಕಂಟ್ರೋಲ್ ನಲ್ಲಿ ಬರ್ತದೆ. ಧ್ಯಾನ ಮಾಡೋದ್ರಲ್ಲಿಂದ ಬರ್ತದೆ. ಇವೆಲ್ಲ ಕ್ಲಾಸಸ್ನಲ್ಲಿ ನಾವು ಕಲಿಸ್ತೀವಿ. ಯಾವ ರೀತಿ ಧ್ಯಾನ ಮಾಡಬೇಕು, ಯೋಗ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು, ನೀರಿನ ಚಿಕಿತ್ಸಾ
ಅದು ಹೇಗೆ ಮಾಡಬೇಕು, ಮಣ್ಣಿನ ಚಿಕಿತ್ಸೆ ಹೇಗೆ ಮಾಡಬೇಕು, ಪ್ರಕೃತಿ ಚಿಕಿತ್ಸಾ ಅಂತ ಬರ್ತದೆ ಅದ್ರೊಳಗೆ. ಇವೆಲ್ಲ ಡಿಫ್ರೆಂಟ್ ಅದಾವ ಸರ್. ಕ್ಲಾಸಸ್ ಹೇಳ್ಕೊಡೋದೇನ್ರ ಸಮಯ ಟೈಮಿಂಗ್ ಸಮಯ ಹೇಗಿರ್ತದೆ ರೀ, ಒಂದು ದಿವಸ ನೀವು ಬರಬೇಕಿಲ್ಲಿ. ದಿವಸ ಬೆಳಗ್ಗೆ ನೀವು ಬಂದಿದ ತಕ್ಷಣ ನಿಮಗೆ ಆಯುರ್ವೇದಿಕ್ ಪದ್ಧತಿಯಿಂದ, ಶಾಸ್ತ್ರೋಕ್ತವಾಗಿ ಸನಾತನ ಧರ್ಮದಲ್ಲಿಂದ ಪದ್ಧತಿಯಿಂದ ಅಡಿಗೆ ಒಲೆ ಮೇಲೆ ಮಾಡಿ ಸಿಗ್ತದೆ. ಬೆಳಗ್ಗೆ ಹೊಟ್ಟೆ ತುಂಬ ತಿಂಡಿ ಸಿಗ್ತದೆ, ಮಧ್ಯಾಹ್ನ ಊಟ ಸಿಗ್ತದೆ, ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಊಟ ಸಿಗ್ತದೆ. ಏನು ಆಯುರ್ವೇದದಲ್ಲಿ ಏನು ಮುಖ್ಯ ಊಟ ಮಾಡೋದು ಸಮಯ ಇದೆ, ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಾಗಿ ಊಟ ಮಾಡ್ಬೇಕಂತದ, ಅದೇ ಪದ್ಧತಿಯಿಂದ ಇಲ್ಲ ನಿಮಗೂ ಊಟ ಸಿಗ್ತದೆ. ಅದಕ್ಕೆ ಬೆಳಗ್ಗೆ ಬರಬೇಕು, ನಿಮ್ಮ ಟ್ರೈನಿಂಗ್ನು ಶುರು ಆಗ್ತದೆ, ಊಟನೂ ಶುರು ಆಗ್ತದೆ. ಆಯುರ್ವೇದ ಪದ್ಧತಿಲಿಂದ ಊಟ ಅದೆಲ್ಲ ನೋಡಿಕೊಂಡು ನೀವು ಈ ರೀತಿ ಮಾಡ್ಬೋದು. ಅಮರ್ ಶಹೀದ್ ರಾಜೀವ್ ದೀಕ್ಷಿತ್ ಅವರ ಕನಸಿನ ಭಾರತದ ಪ್ರಕಾರ ನಾವು ಬರೀ ಔಷಧಿಯನ್ನೇ ಸೇವಿಸಲಿಕ್ಕೆ ಹೋಗಬಾರ್ದು, ಔಷಧಿ ಮೇಲೆ ಡಿಪೆಂಡ್ ಇರಬಾರ್ದು. ನಮ್ಮ ದಿನಚರ್ಯ ಋತುಚರ್ಯ ಅಂತ ರಾಜೀವ್ ಭಾಯಿ ಅವರ ವ್ಯಾಖ್ಯಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಪ್ರಕಾರ ಮೇನ್ ನಮ್ದು ಔಷಧಿನೇ ಅನ್ನ ಆಗಿರಬೇಕು, ಅನ್ನನೇ ಔಷಧಿ ಅಂತ ಆಗಿರಬೇಕು. ಹೌದಾ? ಅದಕ್ಕೆ ನಾವು ಋತು ಪ್ರಕಾರ ಯಾವ ರೀತಿ ಊಟ ಮಾಡಬೇಕು, ವಾರದ ಪ್ರಕಾರ ನಾವು ಯಾವ ರೀತಿ ಊಟ ಮಾಡಬೇಕು, ಅದರ ವಿಶ್ಲೇಷಣೆ ನಾವು ಟ್ರೈನಿಂಗ್ನಲ್ಲಿ ಕೊಡ್ತೀವಿ ಬಹಳ ಮಹತ್ವದಾಗಿ. ಅಂದರೆ ರವಿವಾರ ಯಾವ ರೀತಿ ಊಟ ಮಾಡಬೇಕು, ಸೋಮವಾರ ಯಾವ ರೀತಿ ಊಟ ಮಾಡಬೇಕು. ಉದಾಹರಣೆಗಾಗಿ ರವಿವಾರ ನಿಮಗೆ ಇಡ್ಲಿ ತಿನ್ನಬೇಕಾಗ್ಯದ. ಯೂಶ್ವಲಿ ಎಲ್ಲರಿಗೆ ಇಡ್ಲಿ ಗೊತ್ತದ, ಹೌದು ಸರ್, ಬಿಳಿ ಇರ್ತದೆ ಅದು. ಬಟ್ ರವಿವಾರ ದಿನ ಕೇಸರಿ ಇಡ್ಲಿ ತಿನ್ಬೇಕು ನಾವು. ಹೌದಾ? ಹೆಂಗೆ ಮಾಡ್ಬೇಕು ಸರ್? ಕೇಸರಿ ಇಡ್ಲಿ ಮಾಡಬೇಕಾದ್ರೆ ಅದರಲ್ಲಿ ಪಲಾಶ್ ಅಂತ ಒಂದು ಗಿಡ ಬರ್ತದೆ, ಮುತ್ತಲು ಹೂವು ಅಂತ ಹೇಳ್ತೀವಿ ನಾವು. ಹೌದೌದು ಸರ್. ಅದರದ್ದು ಹೂವಿಂದು ನಾವು ರಸ ಹಾಕ್ಬೇಕು ಅದರಲ್ಲಿ. ಅದು ಔಷಧಿನೂ ಆಗ್ತದೆ, ಪ್ಲಸ್ ಅದ್ರ ಕಲರ್ನು ಚೇಂಜ್ ಆಗ್ತದೆ, ಪ್ಲಸ್ ನಮ್ದು ಶರೀರದಲ್ಲಿ 7 ಚಕ್ರ ಏನವ ಅದರಲ್ಲಿ ಸೂರ್ಯ ಚಕ್ರ ಅದರಲ್ಲಿಂದ ಆಕ್ಟಿವೇಟ್ ಆಗ್ತದೆ. ಇದು ಬಹಳ ಮಹತ್ವದ. ಇದೇ ಥರ ಸೋಮವಾರ ಅಂತೂ ಎಲ್ಲರೂ ಇಡ್ಲಿ ಯೂಸ್ ಮಾಡ್ತೀರಿ, ಅದು ಬೆಳಿದೆ ಅದ, ಅದು ಚಂದ್ರಕ್ಕೆ ಸಂಬಂಧಪಟ್ಟಿದ್ದದ, ಅದು ನಡೀತದೆ. ಮಂಗಳವಾರ ದಿವಸ ಬ್ರೌನ್ ಕಲರ್ ಬರ್ತದೆ, ಬೀಟ್ರೂಟ್ ರಸ ಹಾಕ್ಬೇಕು ಅದರಲ್ಲಿ. ಬುಧವಾರ ದಿವಸ ಇಡ್ಲಿ ತಿನ್ಬೇಕಾದ್ರೆ ಪಾಲಕ್ ರಸ ಹಾಕ್ರಿ, ಅಥವಾ ಮೇಥಿ ರಸ ಹಾಕ್ರಿ, ಅಥವಾ ಪುದೀನ ರಸ ಹಾಕ್ರಿ. ಹೌದಾ? ಗುರುವಾರ ದಿವಸ ಯೆಲ್ಲೋ ಕಲರ್ ಇಡ್ಲಿ ತಿನ್ಬೇಕು, ಅದರಲ್ಲಿ ಹಸಿ ಅರಿಶಿಣ ರಸ ಹಾಕಿದ್ರೆ ಬಹಳ ಉತ್ತಮ ಆಗ್ತದೆ. ಶುಕ್ರವಾರ ದಿವಸ ಪಿಂಕ್ ಕಲರ್ ಇಡ್ಲಿ ತಿನ್ಬೇಕು, ಗುಲಾಬಿ ಕಲರ್ದು. ಗುಲಾಬಿ ಹೂ ಅದರಲ್ಲಿ ಸ್ವಲ್ಪ ಹಾಕಿದ್ರೆ ಅದರದ್ದು ಕಲರ್ ಬರ್ತದೆ ಮತ್ತು ಹೆಲ್ತಿಗೂ ಬಹಳ ಒಳ್ಳೇದಾಗ್ತದೆ. ಶನಿವಾರ ದಿವಸ ಪರ್ಪಲ್ ಕಲರ್ದು ಇಡ್ಲಿ ನಾವು ಊಟ ಮಾಡಬೇಕು. ಶಂಖಪುಷ್ಪಿ ಅಂಥೇಳಿ ಗಿಡ ಬರ್ತದೆ, ಒಂದು ಬಳ್ಳಿ ಬರ್ತದೆ. ಆ ಶಂಖಪುಷ್ಪಿ ಪರ್ಪಲ್ ಕಲರೇ ಇರ್ತದೆ. ಆ ಪ್ರಕಾರದ ಮಾಡಿದರೆ ಅದು ನಮ್ಮದು ದೇಹಕ್ಕೆ ಏನು 7 ಚಕ್ರ ಅದಾವ ಶರೀರದಲ್ಲಿ, ಆ 7 ಚಕ್ರಕ್ಕೆ 7 ರಂಗಿಂದು ಅದಕ್ಕೆ ಕಲರ್ ಥೆರಪಿನು ಅಂತ ಹೇಳ್ತಾರೆ ಸೈನ್ಸ್ನಲ್ಲಿ. ಹೌದಾ? ಈ ರೀತಿ ಏನಾಗ್ತದಂದರೆ ನಾವು ಗ್ರಹಗಳ ಪ್ರಕಾರ, ದಿನದ ಪ್ರಕಾರ ಯಾವ ರೀತಿ ಊಟ ಮಾಡಬೇಕು, ಈ ರೀತಿ ಊಟ, ಈ ರೀತಿ ನಾವು ಬಟ್ಟೆ ಧರಿಸಿದರೆ ಬಹಳಷ್ಟು ರೋಗಗಳು ಬರೋದೇ ಇಲ್ಲ. ಈಗ ನಾವು ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಅದು ಈ ರೀತಿ ಮಾಡಿದರೆ ಆಗ್ತದೆ. ಮತ್ತು ಈ ನಾಡಿನಲ್ಲಿ ಶರಣರು ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಅದು ಈ ಡೇಸ್ ಪ್ರಕಾರ ಅದಾವ, ಋತು ಪ್ರಕಾರ ಅದ, ದಿನದ ಪ್ರಕಾರ ಅದ. ಈ ರೀತಿ ನಮ್ದು ಬಟ್ಟೆ, ಈ ರೀತಿ ನಮ್ದು ಊಟ ಇದ್ರೆ ಅದ್ಭುತವಾಗಿ ಆದಷ್ಟು ಗಂಭೀರ ಕಾಯಿಲೆ ಯಾವುದು ಬರೋದಿಲ್ಲ. ಈ ರೀತಿ ನಾವು ಟ್ರೈನಿಂಗ್ನು ಕೊಡ್ತಾ ಇದ್ದೀವಿ. ಒಂದು ದಿವಸದ ಟ್ರೈನಿಂಗ್ ಇರ್ತದೆ. ಆ ಟ್ರೈನಿಂಗ್ ಬರಬೇಕಾದ್ರೆ ಒಂದು ವಾರ ಮುಂಚಿತವಾಗಿ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಬೇಕು. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಕಾಂಟ್ಯಾಕ್ಟ್ ನಂಬರ್ನು ಹೇಳ್ತೀನಿ, 9742852988. ಹೌದಾ? ದತ್ತಾತ್ರೇಯ ಕುಲಕರ್ಣಿ. ಇನ್ನೂ ಒಂದು ವಿಷಯ, 600 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ, ಹೆಚ್ಚು ಮಾಡೋದಿಲ್ಲ. ಬೆಳಗ್ಗೆ ನಿಮಗೆಲ್ಲ ಇಲ್ಲಿ ವಾಟರ್ ಪಾರ್ಕ್ನಲ್ಲಿ ಆಡಲಿಕ್ಕೆ ಚಾನ್ಸ್ ಸಿಗ್ತದೆ. ಆಮೇಲೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನಾವು ಹೇಳ್ಕೊಡ್ತೀವಿ, ಸ್ವಯಂ ಚಿಕಿತ್ಸೆ ಹೇಳ್ಕೊಡ್ತೀವಿ. ರಾಜೀವ್ ಭಾಯಿ ಅವ್ರು ಏನೇನು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಡ್ತೀವಿ. ಮೂರನೇದಾಗಿ ವಾರದ ಪ್ರಕಾರ ಅಡುಗೆ ಇರ್ತದೆ. ವಾರದ ಪ್ರಕಾರ ಅಡುಗೆ ಇರ್ತದೆ, ಊಟ ತಿಂಡಿ ಎಲ್ಲ ವಾರದ ಪ್ರಕಾರ ಇರ್ತದೆ. ಬೆಳಗ್ಗೆ ಹೊಟ್ಟೆ ತುಂಬ ತಿಂಡಿ ಇರ್ತದೆ, ಮಧ್ಯಾಹ್ನ ಹೊಟ್ಟೆ ತುಂಬ ಊಟ, ಸಾಯಂಕಾಲ ಹೊಟ್ಟೆ ತುಂಬ ಊಟ ಇರ್ತದೆ. ಮತ್ತು ಇದೆಲ್ಲ ಊಟ ಶಾಸ್ತ್ರೋಕ್ತವಾಗಿ ಮಾಡ್ತೀವಿ. ಕಟ್ಟಿಗೆ ಮೇಲೆ, ಕುಳ್ಳಿನ ಮೇಲೆ ಮಾಡಿದ ಅಡುಗೆ ಇರ್ತದೆ, ಗಡಿಗೆ ಒಳಗೆ ಮಾಡಿದ ಅಡುಗೆ ಇರ್ತದೆ, ಹಿತ್ತಾಳಿ ಏನು ಪಾತ್ರೆಗಳಿರ್ತಾವೆ ಅದರಲ್ಲಿ ಮಾಡಿದ್ದು ಇರ್ತದೆ. ಮತ್ತು ಕಬ್ಬಿಣದು ಏನು ಬಾಣಲೆ ಅಂತ ನೀವೇನು ಹೇಳ್ತೀರಿ, ಕಡಾಯಿ ಗಿಡ, ಅದರಲ್ಲಿ ಅಡುಗೆ ಮಾಡಿದಿರ್ತದೆ. ಆಕಳ ತುಪ್ಪದಲ್ಲೇ ಮಾಡ್ತೀವಿ, ಗಾಣದ ಎಣ್ಣೆಯಲ್ಲೇ ಮಾಡ್ತೀವಿ, ಆಕಳ ಹಾಲನ್ನೇ ಉಪಯೋಗ ಮಾಡ್ತೀವಿ. ಅಂದರೆ ರಾಜೀವ್ ದೀಕ್ಷಿತ್ ಅವರು ಏನೇನು ಹೇಳಿದ್ದಾರೆ, ಅಡುಗೆ ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು, ಅವರ ಕನಸಿನ ಭಾರತದಲ್ಲಿ ಯಾವ ರೀತಿ ಇರಬೇಕು ಅನ್ನೋದೇ ಒಂದು ಸಣ್ಣ ಪ್ರಯೋಗ ನಾವು ಮಾಡ್ತಾ ಇದ್ವಿ. ಅದಕ್ಕೆ ದಯವಿಟ್ಟು ಇಡೀ ಸಮಾಜವನ್ನು ಈ ಪರಿಕಲ್ಪನೆಯಿಂದ ಮುಂದಾಗಿದರೆ ರಾಜೀವ್ ಭಾಯಿ ಅವರು ಹೇಳಿದ ಹಾಗೆ ರೋಗವೇ ಬರೋದಿಲ್ಲ, ನಾವು ಮೋಸ ಹೋಗುವುದಿಲ್ಲ, ನಮ್ದು ಆರ್ಥಿಕತೆಯನ್ನು ಬಹಳ ಸದೃಢವಾಗಿ ಆಗ್ತದೆ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾನು. ತುಂಬ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್.